ಮಾಡ್ತಾರೆ. ಯಾಕಂದ್ರೆ ಎ ಬಿ ಪಾಟೀಲ್ ಉಸ್ತುವಾರಿ ಆದಂಥವ್ರು, ಅವರು ಮಿನಿಸ್ಟರ್ ಆದಂಥವ್ರನ್ನ ಇವರು ಉಸ್ತುವಾರಿ ಎಲ್ಲ ಜನತಾ ಪರಿವಾರದವರು. ನಂತರ ಏನೋ ಆಯಿತು, BJP ಹೋದ್ರು, ಏನೋ ಅದು ನೋಡೋದು ಇದೆಲ್ಲ ವ್ಯರ್ಥಾಲಾಪ ಇವತ್ತು ಮಾತಾಡುವಂಥದ್ದು. ಬಟ್ ಆದರೂ ಪವರ್ ಇದ್ದಂಥ ಜನ ಏನೋ ಒಡಕಾಗಿತ್ತು, ಇವತ್ತು ಒಂದಾಗ್ಯಾರ. ಹೀಗಾಗಿ ಹುಕ್ಕೇರಿಯ ಈ ಒಂದಿನ ಅದಲ್ಲ ಗ್ರಾಮೀಣ ವಿದ್ಯುತ್ ಸಹಕಾರ ಸಂಘದ್ದು ಹಿಡಿತವನ್ನು ತಾವು ಸಾಧಿಸ್ಕೊಳ್ಳೇಬೇಕು ಅನ್ನೋಂಥ ಹಠದಲ್ಲಿದ್ದಾರೆ ಕತ್ತಿಯವರು. ಅದಕ್ಕಾಗಿ ಕಾಂಪ್ರಮೈಸ್ ಆಗಿದ್ದಾರೆ ಇವ್ರ ಜೊತೆಗೆ, ಎ ಬಿ ಪಾಟೀಲ್ ಜೊತೆಗೆ. ಯಾಕಂದ್ರೆ ನಮ್ಮದು ಒಂದೇ ಶಕ್ತಿ ಸಾಲುವುದಿಲ್ಲ ಅನ್ನುವಂಥದ್ದು ಅವರ ಅಲ್ಲಿ ಒಂದು ಬಲವಾದ ನಂಬಿಕೆ. ಜೊತೆಗೆ ಹಳೆಯ ವೈಷಮ್ಯವನ್ನು ಮರೆತ ನಮ್ಮ ತಾಲೂಕು ಇನ್ನೊಬ್ಬರು ಬರೋದು ಬೇಕಾಗಿಲ್ಲ ಅನ್ನುವಂಗೆ ಈಗ ಅವ್ರು ಭಾಷಣದಲ್ಲಿ ಹೇಳ್ಕೊಂಡಿದ್ದಾರೆ, 4 ದಿಕ್ಕಿಗೆ 4 ಜನ ಇದ್ದೀವಿ ನಿಲ್ತೀವಿ ಅಂತೇಳಿ. ಅದು ನಾವೆಲ್ಲ ಕೇಳಿದ್ದೀವಿ. ಈಗ ಎ ಬಿ ಪಾಟೀಲ್ ಕಸನು ಅಲ್ಲಿ ಕೂಡಿಬಿಟ್ಟದೆ. ಹೀಗಾಗಿ ಈ ನಮ್ಮ ಜಾರಕಿಹೊಳಿ ಮತ್ತು ಜೊಲ್ಲೆ ಅವರ ಏನು ಬನ ಅದ, ಗುಂಪದ ಅಪ್ಪನಗೌಡರ ಹೆಸರು ಮಾಡಿ ಏನು ಬನ ಮಾಡ್ಕೊಂಡಿದ್ದಾರೆ, ಇದು ಎಷ್ಟು ಮಟ್ಟಿಗೆ ಯಶಸ್ವಿ ಆಗ್ತಿತ್ತು ಅನ್ನೋದು ಅಲ್ಲಿ ಲೋಕಲ್ ಚರ್ಚೆ. ನಿಖಿಲ್ ರಂತಿ ಎಮ್ಕರಡಿ ಭಾಗದಾಗ, ಹುಕ್ಕೇರಿ ಭಾಗದಾಗ ಓಡಾಡ್ತಾ ಇದ್ದಾರೆ, ಕತ್ತಿಯವರು ಓಡಾಡ್ತಾ ಇದ್ದಾರೆ, ರಮೇಶ್ ಕತ್ತಿಯವರು. ಜೊತೆಗೆ ನಮ್ಮ ಬಾಲಚಂದ್ರ ಜಾರಕಿಹೊಳಿ ಅವ್ರ ಸಹಿತ ಹೀರಾ ಶುಗರ್ ಫ್ಯಾಕ್ಟ್ರಿ ಎಲ್ಲ ಸುತ್ತಾಗ್ತಾ ಇದ್ದಾರೆ. ಮತ್ತು ಸತೀಶ್ ಅವರಂತೆ ಎಮ್ಕರಡಿ ಏರಿಯಾದಲ್ಲಿ ಇನ್ನಷ್ಟು ಜೋರಾಗಿ ಜನ ಸಮೀಪ ಹೋಗಿ ಅಲ್ಲಿ ಯಾರು ರೈತರದಾರ, ಏನದಾರ, ವಿದ್ಯುತ್ ಸಂಘಟನೆ ಸದಸ್ಯರು ಯಾರಿದ್ದಾರೆ ಅವರೆಲ್ಲ ಭೇಟಿ ಆಗ್ತಾಯಿದ್ದಾರೆ, ವೋಟರ್ಸ್ಗೆಲ್ಲ ಭೇಟಿ ಆಗ್ತಾ ಇದ್ದಾರೆ. ಹೀಗಾಗಿ ಇವೆರಡೂ ಕುಟುಂಬಗಳಿಗೆ ಇವತ್ತು ಪ್ರತಿಷ್ಠೆ ಕಣ ಆಗಿಬಿಟ್ಟದ ಹುಕ್ಕೇರಿ ಗೆಲ್ಲವ BDCC ಗೆಲುವಿಗೆ ಸಮೀಪ ಇರ್ತಾನೆ ಅಂತ ಇವತ್ತು ಅನಿಸ್ಲಿಕ್ಕತ್ತದ. ಯಾಕಂದರೆ ಆಲ್ರೆಡಿ ನಿಮ್ಗೆ ಗೊತ್ತದ, ಜೊಲ್ಲೆ ಅವರು ಹೀರಾ ಶುಗರ್ನ ತೆಗೆದುಕೊಂಡಿದ್ರು, ಡೈರೆಕ್ಟ್ ಅವ್ರ ಜೊತೆ ಕೂರಿಸಿಕೊಂಡಿದ್ದರು. ನಂತರದಲ್ಲಿ ಏನಾಯ್ತು ಗೊತ್ತಾಗಲಿಲ್ಲ, ಏನೇನೋ ಗದ್ದಾಯಿತು. ಅವರು ಡೈರೆಕ್ಟರ್ಸ್ ಎಲ್ಲ ಬಂದು ಮತ್ತು ಎ ಬಿ ಪಾಟೀಲ್ ಮತ್ತು ನಮ್ಮ ಕತ್ತಿಯವ್ರ ಜೊತೆ ಗುರುತಿಸ್ಕೊಂಡು ಜೊಲ್ಲೆ ಪಾಪ 100 ಕೋಟಿ ರೂಪಾಯಿ ಹಾಕಿದ್ರು, ಮಾಡಿದರು. ಅಲ್ಲ 45 ಕೋಟಿ ರೂಪಾಯಿ ಲಾಸ್ ಬೇಕಂತ ಇವ್ರು